ಇನ್ನು RSSನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅಂತ ಪತ್ರ ಬರೆದ್ರಲ್ಲ ಪ್ರಿಯಾಂಕ ಖರ್ಗೆ, ಅವರ ಮನೆಗೂ ಕೂಡ ಈಗ ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಇರತಕ್ಕಂಥ ಅವರ ನಿವಾಸ, RSS ಕಾರ್ಯಕ್ರಮಕ್ಕೆ ನಿರ್ಬಂಧ ಪ್ರಿಯಾಂಕ ಖರ್ಗೆ ಅವರ ಪತ್ರ ಸದಾಶಿವನಗರದ ನಿವಾಸದ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅದು ಒಂದು ಕಡೆ RSSದು 100 ವರ್ಷ ಆಗಿರೋದು, RSS ಕಾರ್ಯಕರ್ತರು ಯಾವಾಗ ಬೇಕಾದರೂ ಮನೆ ಬಳಿ ಬರ್ಬೋದು, ಘೋಷಣೆಗಳನ್ನ ಕೂಗ್ಬೋದು, ಮುತ್ತಿಗೆ ಹಾಕೋ ಪ್ರಯತ್ನವನ್ನು ಮಾಡ್ಬೋದು. ಹಾಗಾಗಿ ಸಹಜವಾಗಿಯೇ ಪ್ರಿಯಾಂಕ ಖರ್ಗೆ ನಿವಾಸಕ್ಕೂ ಕೂಡ ಹೆಚ್ಚಿನ ಪೊಲೀಸ್ ಸೆಕ್ಯೂರಿಟಿಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಒಂದು ಕಡೆ RSSನ ಕಚೇರಿ, ಮತ್ತೊಂದು ಕಡೆ ಪ್ರಿಯಾಂಕ ಖರ್ಗೆ ನಿವಾಸ, ಎರಡೂ ಕಡೆ ಪೊಲೀಸ್ ಸೆಕ್ಯೂರಿಟಿ ಇದೆ. ಯಾವುದೇ ರೀತಿಯಲ್ಲಿ ಬೇಡ, BJP ಲೀಡರ್ಸೇ ಪ್ರೊಟೆಸ್ಟಿಗೆ ಬರ್ಬೋದು, ಘೋಷಣೆಗೆ ಹೋಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಸರ್ಕಾರ ಮತ್ತು ಗೃಹ ಇಲಾಖೆ ತೆಗೆದುಕೊಳ್ಬೇಕಾದ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಯಾರೇ ಈ ಥರದ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು ಅಥವಾ ಯಾರೇ ವಿವಾದಾತ್ಮಕ ಹೇಳಿಕೆಗಳನ್ನು ಯಾವುದೇ ವಿಚಾರದಲ್ಲಿ ನೀಡಿದ್ರು ಅವ್ರ ಮನೆ ಮುಂದಕ್ಕೆ ಒಂದಷ್ಟು ಜನ ಜಮಾಯಿಸ್ತಾರೆ, ಸೇರಿ ಒಂದಷ್ಟು ಘೋಷಣೆಗಳನ್ನ ಕೂಗ್ತಾರೆ, ಮನೆಗೆ ಮುತ್ತಿಗೆ ಹಾಕೋ ಪ್ರಯತ್ನ ಪಡ್ತಾರೆ. ಅದು ಯಾವುದು ಆಗಬಾರದು ಅನ್ನೋ ಕಾರಣಕ್ಕೆ ಸಚಿವರ ಮನೆಗೆ ಪೊಲೀಸರ ಭದ್ರತೆಯನ್ನು ಒದಗಿಸಿದ್ದಾರೆ. ರೈಟ್, ಒಂದು ಕಡೆ ಪ್ರಿಯಾಂಕ ಖರ್ಗೆ ಅವರ ಮನೆ, ಈಗ ನೀವು ನೋಡ್ತಾ ಇದ್ದೀರಲ್ಲ, 3 ಜನ ಪೊಲೀಸ್ ಇನ್ಸ್ಪೆಕ್ಟರ್ಗಳು ನಿಂತಿರೋದು, 4 ಜನ ಇನ್ಸ್ಪೆಕ್ಟರ್ ನಿಂತಿರೋದು, ಇದು ಪ್ರತಿದಿನ ಇರುತ್ತೆ. ಒಬ್ಬ ಮಿನಿಸ್ಟ್ರು ಮನೆ ಮುಂದೆ 4-5 ಜನ ಪೊಲೀಸರು ಇದ್ದೇ ಇರ್ತಾರೆ. ಬಟ್ RSS ಕಚೇರಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅವ್ರದ್ದು ಕಾರ್ಯಕ್ರಮ ಇದೆ ಅಂತ, RSS ಅಂತಲೇ ಅಲ್ಲ, ಸಾಮಾನ್ಯವಾಗಿ ಯಾರೇ ಇವತ್ತೇನೋ ಒಂದು ಕಾರ್ಯಕ್ರಮ ಇದೆ, ನಮಗೊಂದು ಪೊಲೀಸ್ ಭದ್ರತೆ ಕೊಡಿ ಅಂತ ಇಲಾಖೆಗೆ ಮನವಿ ಮಾಡಿಕೊಂಡ್ರೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟೇ ಕೊಡ್ತಾರೆ. ಅಷ್ಟೇ, ತುಂಬ ವಿಶಿಷ್ಟವಾದದ್ದು ಏನಲ್ಲ ಅದು. ಸಹಜವಾಗಿ ಯಾರೊಬ್ಬರು ಲೀಡ್ರ್ ಬರ್ತಾರೆ ಅಂತಂದಾಗ, ಜನ ಸೇರ್ತಾರೆ ಅಂದಾಗ ಅದು ಅವರ ಆದ್ಯ ಕರ್ತವ್ಯ, ಕೊಡಲೇಬೇಕು. ಇನ್ನು ಮಿನಿಸ್ಟ್ರ್ ಮನೆ ಹತ್ರ ಅಂತೂ ಇದ್ದೇ ಇರ್ತಾರೆ ಪೊಲೀಸರು, ಸಹಜವಾಗಿ, ಅದು ಕ್ವೈಟ್ ನ್ಯಾಚುರಲ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಸಾಮಾನ್ಯವಾಗಿ ಮಂತ್ರಿಗಳ ಮನೆ ಮುಂದೆ ಪೊಲೀಸ್ ಸೆಕ್ಯೂರಿಟಿ ಇದ್ದೇ ಇರುತ್ತೆ, ಕೊಟ್ಟೇ ಕೊಡ್ತಾರೆ. ಇವತ್ತೇನಾದರೂ ಹೆಚ್ಚುವರಿಯಾಗಿ ತುಕಡಿಗಳನ್ನು ಕರೆಸಿ ಪ್ರಿಯಾಂಕ ಖರ್ಗೆ ಮನೆ ಮುಂದೆ ನಿಲ್ಲಿಸಿದಾರಾ, ಹೇಗೆ ಅಂತ? ಅರವಿಂದ್, ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು, RSSನ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ರಾಜ್ಯದಲ್ಲಿ ಅನ್ನುವಂತಹ ಮನವಿಯನ್ನು ಇಟ್ಟಿದ್ರು. ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಸ್ವಲ್ಪ ಗಂಭೀರವಾಗಿ ಅದನ್ನು ತೆಗೆದುಕೊಂಡಿದ್ದಾರೆ, CSಗೆ ಸೂಚನೆ ಕೊಟ್ಟಿದ್ದಾರೆ, ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳಿ ಅಂತ. ಈ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಪೊಲೀಸ್ ಭದ್ರತೆ ಕೊಟ್ಟಿರುವಂಥದ್ದು ಕೂಡ ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸಿದೆ. ಪದೇ ಪದೇ RSS ವಿಚಾರದಲ್ಲಿ ಯಾವಾಗಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಖ್ಯಾತೆ ತೆಗಿತಾನೆ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಜೊತೆಗೆ RSSನ ವಿರೋಧ ಮಾಡಿಕೊಂಡು ಎಕ್ಸ್ನಲ್ಲೂ ಕೂಡ ಪೋಸ್ಟ್ಗಳನ್ನ ಹಾಕ್ತಾ ಇರ್ತಾರೆ. ಒಂದು ರೀತಿಯಲ್ಲಿ ಯಾವಾಗಲೂ ಕೂಡ RSSನ ವಿರುದ್ಧವಾಗಿ ಮಾತಾಡ್ತಾ ಇರುವಂತಹ ಅವರಿಗೆ ಎಲ್ಲ ಒಂದು ಕಡೆ ಸಮಸ್ಯೆ ಆಗಬಹುದು ಅನ್ನುವಂಥ ರೀತಿಯಲ್ಲಿ, ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಂಡು ಗೃಹ ಇಲಾಖೆ ಪರ್ಮಿಷನ್ ತೆಗೆದುಕೊಂಡು ಇವತ್ತು ಅವರ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅಥವಾ ಅವರು ಕೂಡ ಕೇಳ್ಕೊಂಡಿರ್ಬೋದು, ಯಾಕೆಂದರೆ RSS ತಂಟೆಗೆ ಅವರು ಹೋಗಿರೋ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಸಂಘದ ಕಾರ್ಯಕರ್ತರು ಅಥವಾ BJP ಕಾರ್ಯಕರ್ತರು ಪ್ರತಿಭಟನೆ ಮಾಡುವ ಆತಂಕ ಇದ್ದೇ ಇರುತ್ತೆ. ಹಾಗಾಗಿ ಪೊಲೀಸ್ ಯಾವುದೇ ಮುನ್ನೆಚ್ಚರಿಕೆ ತೆಗೆದುಕೊಂಡು ಯಾವುದೇ ಅಚಾತುರ್ಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆ ಕೊಟ್ಟಿರುವಂಥದ್ದು. ಸದ್ಯ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಸಾಕಷ್ಟು ಪೊಲೀಸ್ ಭದ್ರತೆ ಕೂಡ ಕೊಟ್ಟಿದೆ, KSRP ತುಕಡಿ ಕೂಡ ನಿಯೋಜನೆ ಮಾಡಲಾಗಿದೆ. ಈ ಒಂದು ವಿಚಾರ ಸಾರ್ಟ್ ಔಟ್ ಆಗೋವರೆಗೂ ಕೂಡ ಭದ್ರತೆ ಮುಂದುವರಿಯುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಇತ್ತ BJPಯಿಂದಲೂ ಕೂಡ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಚಿಂತನೆ ನಡೀತಾ ಇದೆ. ಏಕಾಏಕಿ ಸರ್ಪ್ರೈಸ್ ಆಗಿ ಅವ್ರ ನಿವಾಸದ ಮುಂದೆ ಅಥವಾ ಪ್ರಿಯಾಂಕ್ ಖರ್ಗೆ ಹೋದಾಗ ಘೇರಾವ್ ಮಾಡುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪೊಲೀಸ್ ಭದ್ರತೆ ಕೊಟ್ಟಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.